ಜೀವಿಸುವಾಗ ಈ ವಾಕ್ಯವನ್ನು ಹಿಡಿದುಕೊಂಡು ಜೀವಿಸೋಣವ. ಹಾಗಾದರೆ ವಚನಗಳನ್ನು ನೋಡೋಣ. ಕೀರ್ತನೆಗಳು 171ನೇ ಅಧ್ಯಾಯ 1ನೇ ವಚನ. ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಹಿಡಿದುಕೊಂಡು ಜೀವಿಸೋಣವ. ಆಮೆನ್. ಪ್ರೈಸ್ ಲಾರ್ಡ್. ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನ. ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣೆ ಆಗಿದ್ದೇನೆ. ಆಮೆನ್. ಪ್ರೈಸ್ ಲಾರ್ಡ್. ದೇವಜನರೇ, ನಾವು ಇವತ್ತು ಹಳಬಣಿಕೆ ಮತ್ತು ಹೊಸಬಣಿಕೆ ಗ್ರಂಥಗಳನ್ನು ಹೆಸರನ್ನು ಕೇಳೋಣ. ಹಳಬಣಿಕೆಯ ಪುಸ್ತಕಗಳು: ಆದಿಕಾಂಡ, ಮೋಚನಕಾಂಡ, ಯಾಜಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಯೆಹೋಶುವನು, ನ್ಯಾಯಸ್ಥಾಪಕರು, ರೂತಲು, 1ನೇ ಸಮುವೇಲನು, 2ನೇ ಸಮುವೇಲನು, 1ನೇ ಅರಸರು, 2ನೇ ಅರಸರು, 1ನೇ ಪೂರ್ವಕಾಲವೃತ್ತಾಂತ, 2ನೇ ಪೂರ್ವಕಾಲವೃತ್ತಾಂತ, ಏಜನು, ನಹೆಮೀಯನು, ಎಸ್ತೇರಳು, ಯೋಬನು, ಕೀರ್ತನೆಗಳು, ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತ, ಯೆಶಾಯನು, ನಹೆಮೀಯನು, ಪ್ರಲಾಪಗಳು, ಓಬದ್ಯನು, ಯೋನನು, ಮೀಕನು, ನಹೂಮನು, ಹಬಕ್ಕೂಕನು, ಜೆಫನ್ಯನು, ಹಗ್ಗಾಯನು, ಜಕರ್ಯನು, ಮಾಲಾಕ್ಯನು. ಹೊಸ ಒಡಂಬಡಿಕೆಯ ಪುಸ್ತಕಗಳು: ಮತ್ತಾಯನು, ಮಾರ್ಕನು, ಲೂಕನು, ಯೋವನು, ಅಪೊಸ್ತಲ ಕೃತ್ಯಗಳು, ರೋಮಾಪುರದವರಿಗೆ ಬರೆದ ಪತ್ರಿಕೆ, 1ನೇ ಕೊರಿಂಥ, 2ನೇ ಕೊರಿಂಥ, ಗಲಾತ್ಯದವರಿಗೆ, ಎಫೆಸದವರಿಗೆ, ಫಿಲಿಪ್ಪಿಯವರಿಗೆ, ಕೊಲೊಸ್ಸೆದವರಿಗೆ, 1ನೇ ಥೆಸಲೋನಿಕದವರಿಗೆ, 2ನೇ ಥೆಸಲೋನಿಕದವರಿಗೆ, 1ನೇ ತಿಮೋಥಿ, 2ನೇ ತಿಮೋಥಿ, ತೀತ, ಫಿಲೋಮೋನ್, ಇಬ್ರಿಯ, ಯಾಕೋಬನು, 1ನೇ ಪೇತ್ರ, 2ನೇ ಪೇತ್ರ, 1ನೇ ಯೋಹಾನನು, 2ನೇ ಯೋಹಾನನು, 3ನೇ ಯೋಹಾನನು, ಯೂದನು, ಪ್ರಕಟನು. ಆಮೆನ್. ಕೀರ್ತನೆಗಳು 5ನೇ ಅಧ್ಯಾಯ 7ನೇ ವಚನ. ನನ್ನ ದೇವರೇ,